ಅವತ್ತು ಅಮಾವಾಸ್ಯೆ. ನಾವೆಲ್ಲ ಈ ವಾಮಾಚಾರದ ವಸ್ತುಗಳು ಏನೆಲ್ಲ ಇತ್ತು ಅವೆಲ್ಲ ವಸ್ತುಗಳನ್ನ ತಗೊಂಡ್ವಿ. ಮಶಾನದಲ್ಲಿ ಕೂರಿಸಿದ್ವಿ, ಧೂಪ ಹಾಕಿದ್ವಿ, ಕಟ್ಟೊಡೆದ್ವಿ. ಕೋವಿಡ್ ಸಮಯದಲ್ಲಿ ನಾವು ಆಸ್ಪತ್ರೆಯನ್ನು ಓಪನ್ ಮಾಡಿರಲಿಲ್ಲ. ಆದರೂ ನನ್ನ ಸ್ನೇಹಿತರೊಬ್ಬರು, ಸರ್ ಇದೊಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡಲೇಬೇಕು ಸರ್ ಅಂತ ಹೇಳಿ ಒಬ್ಬ ತಾಯಿಯನ್ನು ಕಾರಲ್ಲಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ನಾನು ಮನೆ ಬಿಟ್ಟು ಹೊರಗಡೆ ಹೋಗ್ದಲೇ ಇದ್ದಂಥವನು ಆ ತಾಯಿ ಹತ್ರ ಕಾರ್ ಬಳಿಗೆ ಹೋಗ್ತೀನಿ. ಹೋದ್ಮೇಲೆ ನೋಡಿದ್ರೆ ಸಾವು ಬದುಕಿನ ದವಡೆಯಲ್ಲಿ ಹಾಕಿದ್ದಾರೆ. ಇಲ್ಲ ಸರ್, ಖಂಡಿತ ಆಗಲ್ಲ, ಇದು ನಮ್ಮ ಕೇಸಲ್ಲ, ನೀವು ಡಾಕ್ಟರ್ ಬಳಿ ತೋರಿಸಿ ಅಂತ ಹೇಳಿ ಅವ್ರನ್ನ ಸಾಗಾಗ್ತೀನಿ. ಆದರೆ ಗೊತ್ತಿಲ್ಲ, ಒಂದು ಸ್ವಲ್ಪ ದಿವಸ ಆದಮೇಲೆ ಸರ್ ಎಲ್ಲ ಡಾಕ್ಟರ್ ಹೋದ್ವಿ, ಯಾವುದೇ ಮಾತ್ರೆ ತೊಗೊಳ್ಳಲ್ಲ, ಇಂಜೆಕ್ಷನ್ ತೊಗೊಳ್ಳಲ್ಲ, ನಾನು ಸತ್ತರೆ ಹೀಗೆ ಸಾಯ್ತೀನಿ ಅಂತ ಹೇಳಿ ಅಮ್ಮ ತುಂಬ ಗೋಳಾಡ್ತಾರೆ. ಸರ್ ದಯವಿಟ್ಟು ನೀವೇ ಅವ್ರ ಜೊತೆ ಮಾತಾಡಿ. ಸರಿ, ಕೊನೆಗೆ ಕೋವಿಡ್ ಸಮಯ ಮುಗಿದಾದ ಮೇಲೆ ನಾವು ಆ ತಾಯಿ ಹತ್ರ ಹೋಗ್ತೀನಿ. ಆ ತಾಯಿ ಹೇಳ್ತಾರೆ, ಎಲ್ಲ ನನಗೆ ಆಕೆ ಬಂದು ಕರೀತಾರೆ, ಕುತ್ತಿಗೆಗೆ ಹಾಕೋಬೇಕು ಅನಿಸುತ್ತೆ, ಮಲಗಿದ್ದಾಗ ಫ್ಯಾನ್ಗೆ ಹಾಕ್ಕೊಳ್ಬೇಕು ಅನಿಸುತ್ತೆ, ನನ್ನ ಪಕ್ಕ ಯಾರೂ ಮಲಗಬಾರ್ದು ಅನಿಸುತ್ತೆ, ಆಮೇಲೆ ಊಟ ಮಾಡಿದರೆ ರಕ್ತವಾಂತಿ ಆಗುತ್ತೆ, ಒಂದಿಷ್ಟು ಊಟ ಸೇರಿಸಲ್ಲ ಆಕೆ, ನಾನು ಇನ್ಯಾಕೆ ಬದುಕಿರಲಿ, ಹೋಗಲಿ ಅಮ್ಮ ಮೆಡಿಸಿನ್ ತೊಗೊಳ್ಳಿ, ವಾಮಿಟ್ ಆಗೋದೆಲ್ಲ ನಿಂತು ಹೋಗುತ್ತೆ, ರಕ್ತ ಬರಲ್ಲ ಅಂದರೆ ನನಗೆ ಖಂಡಿತ ಮಾತ್ರೆ ಬೇಕಿಲ್ಲ, ಮಾತ್ರೆ ತೊಗೊಂಡ್ರೆ ಸಾಕು ವಾಂತಿ ಆಗುತ್ತೆ. ಇದು ಮಾತ್ರೆ ಕಾಯಿಲೆ ಅಲ್ಲ ಸ್ವಾಮಿ, ನನ್ನ ಸೌತಿ ನನ್ನ ಮೈ ಮೇಲೆ ಇಟ್ಕೊಂಬಿಟ್ಟಿದ್ದಾಳೆ, ಅವಳು ನನ್ನ ಬಿಟ್ಟು ಹೋಗಲ್ಲ, ಬಾ ಬಾ ಅಂತ ಹೇಳಿ ಕರೀತಾರೆ, ಅವಳನ್ನೇನಾರು ಮಾಡಿ ನನ್ನ ಮೈಯಿಂದ ಬಿಡಿಸ್ಬಿಡಿ, ನಾನು ತುಂಬ ಚೆನ್ನಾಗಿರ್ತೀನಿ ಅಂತ. ಹಾಗಾದರೆ ಆ ಸೌತಿ ಯಾರು? ಹಾಗೆಯೇ ನಾನು ಯೋಚನೆ ಮಾಡ್ತಾ ಇದ್ದಾಗ ಆಕೆಯ ಯಜಮಾನರಿಗೆ ಇಬ್ಬರು ಪತ್ನಿಯರು. ಮೊದಲನೇ ಪತ್ನಿ ಮದುವೆ ಆಗಿರುತ್ತೆ, ಮಕ್ಕಳಾಗಲ್ಲ ಅಂತ ಹೇಳಿ ಇನ್ನೊಬ್ಬರನ್ನ ಮದುವೆ ಆಗ್ತಾರೆ. ಅವರು ಮದುವೆ ಆದ ಕ್ಷಣ ಏನೋ ಗೊತ್ತಿಲ್ಲ, ಮೊದಲನೇ ಪತ್ನಿಗೆ ಮಕ್ಕಳಾಗ್ಬಿಡ್ತವೆ. ದುರಾದೃಷ್ಟವಶಾತ್ 2 ಮಕ್ಕಳು ಪಡೆದಂಥ ಆದಮೇಲೆ ಆ ಮೊದಲನೇ ಪತ್ನಿನೇ ಸತ್ತೋಗ್ಬಿಡ್ತಾರೆ. ಸ್ವಲ್ಪ ದಿವಸಗಳಾದ ಮೇಲೆ ಗಂಡನೂ ಕೂಡ ತೀರ್ಕೊಂಡು ಹೋಗ್ಬಿಡ್ತಾನೆ. ಆಗ ಈಕೆಯಲ್ಲಿ ಆತಂಕ, ಒಂದಿಷ್ಟು ಖಿನ್ನತೆ, ಒಂದಿಷ್ಟು ಭಯ ಪ್ರಾರಂಭ ಆಗುತ್ತೆ. ಮೊದಲನೇ ಹೆಂಡತಿಯ ಮಕ್ಕಳು ನನ್ನನ್ನು ನೋಡ್ಕೊಳ್ತಾರೋ ಇಲ್ಲವೋ. ಯಾವಾಗ ಆತಂಕಕ್ಕೊಳಗಾದಾಗ ಆಕೆ ನನ್ನ ಮೈ ಮೇಲೆ ಬರ್ತಾಳೆ, ನನ್ನನ್ನು ಅಟ್ಯಾಕ್ ಮಾಡ್ತಾಳೆ, ನನ್ನ ಬಾ ಬಾ ಅಂತೇಳಿ ಕರೀತಾಳೆ ಅಂತ ಹೇಳಿ ಮಾನಸಿಕವಾಗಿ ಸೈಕೋಸಿಸ್ಗೆ ಈಕೆ ಒಳಗಾಗ್ತಾರೆ. ಸರಿ, ಅದರಿಂದ ಬಿಡುಗಡೆ ಮಾಡಿಸೋಣ ಅಂತ ಅನ್ನೋದಾದರೆ ಮಾತ್ರೆಗಳು ನುಂಗ್ಬೋದಲ್ಲ, ನುಂಗಲ್ಲ. ಮಾತ್ರೆಗಳು ನುಂಗ್ಬಿಟ್ರೆ ಬೇಗ ಕ್ಯೂರ್ ಆಗಿಬಿಟ್ರೆ ಮತ್ತೆ ಇವ್ರು ನನ್ನ ನೋಡ್ಕೊಳ್ಳೋದಲ್ಲ ಇದ್ದರೆ ಒಳ ಮನಸ್ಸು ಈಕೆಗೆ ಹೇಳ್ತಾ ಇರುತ್ತೆ. ಕೊನೆಗೆ ಇದನ್ನೆಲ್ಲ ನೋಡಿದಾಗ ಆಕೆ ಬಾಯಲ್ಲಿ ಒಂದೇ, ಆಕೆ ನನ್ನ ಮೈ ಮೇಲೆ ಬಂದಿದ್ದಾಳೆ, ನನ್ನ ಕರೀತಾ ಇದ್ದಾಳೆ, ನಾನು ಹೋಗಬೇಕಷ್ಟೇ, ಇಲ್ಲ ಅವಳನ್ನ ನನ್ನಿಂದ ದೂರ ಮಾಡಿ ಅಂತಾರೆ. ಎಂಥ ಪರಿಹಾರ? ಮಾತ್ರೆ ನುಂಗಲ್ಲ, ಊಟ ಮಾಡಲ್ಲ, ನಾವು ಹೇಳಿದ್ದು ಕೇಳಲ್ಲ, ಊಟ ಮಾಡಿದರೆ ವಾಂತಿ ಆಗುತ್ತೆ. ಕೊನೆಗೆ ನಾವು ಒಂದು ತೀರ್ಮಾನಕ್ಕೆ ಬದ್ಧರಾಗ್ತೀವಿ. ಅಮ್ಮ, ನಿನ್ನ ಸೌತಿ ಇಟ್ಕೊಂಡಿದ್ದಾರಲ್ಲ ಅವ್ರನ್ನ ನಿಮ್ಮಿಂದ ದೂರ ಮಾಡ್ತೀವಿ, ಇವತ್ತು ಅಮಾವಾಸ್ಯೆ ಬರ್ತೀವಮ್ಮ ಅಂತ ಹೇಳಿ ಕಳಿಸ್ತೀವಿ. ಆ ಅಮಾವಾಸ್ಯೆ ದಿನ ಆಕೆಯ ಮೈ ಮೇಲೆ ಇಟ್ಕೊಂಡಂಥದ್ದು ಏನು ದೆವ್ವ ಅಥವಾ ಶೈತಾನ್ ಅಥವಾ ಆಕೆ ಸೌತಿ ಇದ್ದರೂ ಅದನ್ನೇ ವಾಮಾಚಾರದ ವಸ್ತುಗಳನ್ನ ತಗೊಂಡು ನನ್ನ ಸ್ನೇಹಿತನನ್ನು ಕರ್ಕೊಂಡೋಗಿ ಒಂದು ಮಶಾನದಲ್ಲಿ ಆಕೆ ಮೈ ಮೇಲೆ ಇದ್ದಿದ್ದು ಬಿಟ್ಟು ಹೋಗ್ಬಿಡ್ತು ಅಂತ ಹೇಳಿ ಒಂದಿಷ್ಟು ಡ್ರಾಮವನ್ನು ಮಾಡಿಸೇ ಬಿಟ್ವಿ.
ದೀಪ ನೋಡು ಗೊತ್ತಾಗುತ್ತೆ. ದೀಪ ನೋಡು ಆಕೆಯ ಸವತಿಯನ್ನು ಈಕೆಯಿಂದ ದೂರ ಮಾಡಲೇಬೇಕಲ್ಲ. ಅಮಾವಾಸ್ಯೆ ದಿವಸ ಬರ್ತೀನಿ ಅಂತಿದ್ದಂಗೆ ಆಕೆಗೆ ಖುಷಿ ಆಯಿತು, ಬಾಡಿಯಲ್ಲಿ ಚೇಂಜ್ ಆಗಿಬಿಡ್ತು, ಹೌದಲ್ವಾ ಅಂತ. ಅವತ್ತು ಅಮಾವಾಸ್ಯೆ ಬಂದೇ ಬಿಡ್ತು. ನಾವೆಲ್ಲ ಈ ವಾಮಾಚಾರದ ವಸ್ತುಗಳು ಏನೆಲ್ಲ ಇತ್ತು ಅವೆಲ್ಲ ವಸ್ತುಗಳನ್ನ ತೊಗೊಂಡ್ವಿ, ಮಶಾನದಲ್ಲಿ ಕೂರಿಸಿದ್ವಿ, ಧೂಪ ಹಾಕಿದ್ವಿ, ಕಟ್ಟೊಡೆದ್ವಿ, ಕೋಳಿ ಮೊಟ್ಟೆ ನೀಳಿಸಿದ್ವಿ, ಮತ್ತು ಇದಕ್ಕಿದ್ದಂಗೆ ಆ ಮಾಟದ ಗೊಂಬೆಯಲ್ಲಿ ರಕ್ತ ಹೊರಗಡೆ ಬರೋಂಗೆ ಮಾಡಿದ್ವಿ. ಅದೇನೋ ಕರಿತಾ ಇದೆ ಅನ್ನೋ ರೀತಿಯಲ್ಲಿ ಇದಕ್ಕಿದ್ದಂಗೆ ಬೆಂಕಿ ಹತ್ಕೊಳ್ಳೋಂಗೆ ಮಾಡಿದ್ವಿ. ಇವೆಲ್ಲ ನೋಡ್ತಾ ಇದ್ದಾಗ ಎಳೆಯುತ್ತೆ ಅಂತಿದ್ದಂಥ ಆಕೆ ಮೈ ಮೇಲಿರೋ ಬಟ್ಟೆಗಳನ್ನ ಇಟ್ಕೊಂಡು ನಾನು ಸತ್ತೋಗ್ತೀನಿ, ಕರಿತಾ ಇದ್ದಾಳೆ ಅಂತಿದ್ದು ಇವೆಲ್ಲ ಮಾಡ್ತಿದ್ದಂಗೆ ಕಟ್ಟು ಒಡೆದ ತಕ್ಷಣ ಆ ಶಬ್ದಕ್ಕೆ ಆಕೆ ಮೂರ್ಛೆ ಹೋಗ್ತಾಳೆ. ಒಂದು 10 ನಿಮಿಷ ಆದಮೇಲೆ ಎದ್ದೇಳ್ತಾಳೆ, ನಾನು ಫ್ರೀ ಆದೆ ಅಂತ ಹೇಳಿ. ಆದರೆ ಇಲ್ಲಿಗೆ ಮುಗಿತಾ ಇಲ್ಲ. ಅವತ್ತು ಮನೆಗೆ ಬರ್ತಾರೆ, ಆಕೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಎಷ್ಟೋ ದಿನಗಳಾಗಿತ್ತು ಮುದ್ದೆ ಊಟ ಮಾಡಿ, ಖುಷಿಯಾಗಿ ನಮ್ಮ ಜೊತೆ ಎಲ್ಲ ಊಟ ಮಾಡ್ತಾರೆ ರಾತ್ರಿ 12 ಗಂಟೆನಲ್ಲಿ. ಆಗ ನಮಗೊಂದು ಐಡಿಯಾ ಬರುತ್ತೆ, ಆ ಮನೆಯ ಹೆಣ್ಮಕ್ಳಿಗೆ ನಾಳೆಯಿಂದ ಮಾತ್ರೆ ಹಾಕಿ ಊಟಗಳ ಒಳಗಡೆ ಅಂತ. ಮಾತ್ರನೇ ನುಂಗಲ್ಲ ಅಂತಕ್ಕಂಥ ಈ ಮನಸ್ಸಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಆಕೆ ಹೆಣ್ಣು ಮಕ್ಕಳನ್ನು ಕರೆಸಿ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಗಿರೀಶ್ ರವರ ಆದೇಶದಂತೆ ಊಟದ ಒಳಗಡೆ ಮಾತ್ರೆಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿಸಿದ್ವಿ. ಮನೆಯಲ್ಲಿ ಊಟ ಚೆನ್ನಾಗಿ ಮಾಡ್ತಿದ್ರು. ಊಟ ಮಾಡದಲೇ ಇದ್ದಂತಹ ಆಕೆ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಮಗೆ ಇದೊಂದು ಹೆದ್ದಾರಿ ಅಂತ ಹೇಳಿ ಗೊತ್ತಾಯಿತು. ಊಟದೊಳಗಡೆ ಆ ಮನೆಯ ಹೆಣ್ಮಕ್ಕಳು ಮಾತ್ರೆಯನ್ನು ಹಾಕಿದರು. ಕೇವಲ 15 ದಿವಸದ ಒಳಗಡೆ ಆಕೆ ಭಾಳಷ್ಟು ಬದಲಾವಣೆ ಆದರು. ನಾವು ಯಾವಾಗ ಮಾತ್ರೆಗಳನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವೋ ಆಗ ಆಕೆ ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಮೈ ಬಿಟ್ಟೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲರೊಂದಿಗೆ ಹೊಂದ್ಕೊಳ್ಳೋದು, ಒಂಟಿತನದಿಂದ ದೂರ ಆಗೋದು, ಎಲ್ಲರ ಜೊತೆ ಮಲಿಕೊಳ್ಳೋದು. ಈಗ ಆಕೆ ನಮ್ಮ ತಾಯಿ ತುಂಬ ಚೆನ್ನಾಗಿದ್ದಾರೆ. ಆದರೆ ಆಕೆಯ ಮನಸ್ಸಿನಲ್ಲಿ ನನಗೆ ಹಿಡ್ಕೊಂಡಿದ್ದಂತಹ ಆ ಮೊದಲನೇ ಪತ್ನಿ ಬಿಟ್ಟೋಗಿದ್ದಾಳೆ, ನಾನು ನೆಮ್ಮದಿಯಾಗಿದ್ದೀನಿ ಅಂತ. ಆದರೆ ನಮ್ಮ ಪ್ರಕಾರ ಆಕೆ ಆ ಭ್ರಮೆಗೆ ಒಳಗಾಗಿದ್ದರು. ಅಟೆನ್ಷನ್ ಡಿಸಾರ್ಡರ್ ಅಂತ ಕಾಯಿಲೆಗೆ ತುತ್ತಾಕಿದ್ರು. ನಾವು ಈ ರೀತಿ ಮೆಡಿಸಿನ್ ಕೊಟ್ಟಾಗ ಆಕೆ ಅದರಿಂದ ಬಿಡುಗಡೆ ಆಗಿದ್ದಾಳೆ. ಒಂದೊಂದು ಸಲ ಒಬ್ಬ ಮನುಷ್ಯನಿಗೆ ಜಿರಳೆ ಕಂಡಾಗ ಭಯ ಇರುತ್ತೆ. ಒಂದು ಸಣ್ಣ ಜಿರಳೆಗೆ ಎದುರ್ಕೊಳ್ತಾರೆ, ದೂರ ಆಗ್ತಾರೆ, ಫೋಬಿಯಾಗಿ ತುತ್ತಾಗ್ತಾರೆ. ಆಗ ಅತಿ ಹೆಚ್ಚು ಜಿರಳೆಗಳನ್ನು ತಂದು ಬಿಟ್ಬಿಟ್ರೆ ಇದಿಷ್ಟೇ ಅಂತ ಹೇಳಿ ಆ ಭಯದಿಂದ ದೂರ ಆಗ್ತಾರಲ್ಲ, ಹಾಗೆ ನನಗೆ ವಾಮಾಚಾರ ಆಗಿದ್ದೆ, ಆಕೆ ಹಿಡ್ಕೊಂಡಿದ್ದಾಳೆ ಅಂತ ಹೇಳಿ ಆ ಭಯದ ಒಳಗಡೆ ಇದ್ದಂಥವನ್ನ ಅದೇ ವಾಮಾಚಾರದ ವಸ್ತುಗಳನ್ನ ಬಳಸಿ ಆ ಭಯದಿಂದಲೇ ಅವಳೊಳಗಡೆ ಇರ್ತಕ್ಕಂಥ ಭಯ ಅಂತಕ್ಕಂಥ ದೆವ್ವವನ್ನು ಹೊರಗಡೆ ಹಾಕಿದ್ವಿ. ನೆಮ್ಮದಿಯಾದ ಜೀವನ ಮಾಡ್ತಾಯಿದ್ದಾರೆ. ಬನ್ನಿ ಸ್ನೇಹಿತರೆ, ನಿಮ್ಮ ಸುತ್ತಮುತ್ತ ಇಂತಹ ಅನೇಕ ಘಟನೆಗಳು ನಡೀತಲೇ ಇರ್ತಾವಲ್ಲ, ಅದಕ್ಕೆ ಒಂದು ಸಣ್ಣ ಪರಿಹಾರದೊಂದಿಗೆ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸೋಣ. ನಿಮ್ಮವ ಹುಲಿಕಲ್ ನಟ್ಲ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ 12ರಿಂದ ಸಂಜೆ 6ರ ತನಕ ಕ್ಲಿನಿಕ್ ತೆರೆದಿರುತ್ತದೆ. ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್, ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು. ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ. ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ.